ವಯಸ್ಸಾಗುವವರೆಗೂ ಆರೋಗ್ಯದಿಂದಿರಲು ಕೆಲವು ಸಲಹೆಗಳು. ಇಂದಿನಿಂದಲೇ ಪುಡಿ ಉಪ್ಪನ್ನು ಬಳಸುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಕಲ್ಲು ಉಪ್ಪನ್ನು ಬಳಸುವ ಅಭ್ಯಾಸ ಬೆಳೆಸಿಕೊಳ್ಳಿ. ರಾತ್ರಿಯ ಊಟದ ನಂತರ ಮರೆಯದೆ ಕನಿಷ್ಠ 100 ಹೆಜ್ಜೆಗಳನ್ನಾದರೂ ನಡೆಯಿರಿ. ಇದು ಉತ್ತಮ ಜೀರ್ಣಕ್ರಿಯೆ ಮತ್ತು ಆರೋಗ್ಯಕರ ಜೀವನ ಶೈಲಿಗೆ ಸಹಾಯಕವಾಗಬಹುದು. ಎಮ್ಮೆಯ ಹಾಲು ಹಾಗೂ ತುಪ್ಪವನ್ನು ಬಳಸುವುದನ್ನು ಕಡಿಮೆ ಮಾಡಿ. ಅದರ ಬದಲಾಗಿ ಹಸುವಿನ ಹಾಲು ಹಾಗೂ ತುಪ್ಪವನ್ನು ಬಳಸಿ. 3 ಬಿಳಿ ಬಣ್ಣದ ವಿಷಗಳು: ಬಿಳಿ ಸಕ್ಕರೆ, ಬಿಳಿ ಉಪ್ಪು, ಬಿಳಿ ಮೈದಾ. ಈ 3 ವಸ್ತುಗಳ ಬಳಕೆಯನ್ನು ನಿಲ್ಲಿಸಿ. ರಾತ್ರಿ ಊಟದಲ್ಲಿ ಅನ್ನ ಮತ್ತು ಮೊಸರು ಸೇವನೆ ಕಡಿಮೆ ಮಾಡಿ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ಬೆಚ್ಚಗಿನ ನೀರನ್ನು ಕುಡಿಯಿರಿ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಟೀ ಹಾಗೂ ಕಾಫಿ ಕುಡಿಯಬೇಡಿ. ದಿನಕ್ಕೆ 8 ರಿಂದ 12 ಗ್ಲಾಸ್ ನೀರನ್ನು ಕುಡಿಯಿರಿ. ಸೂರ್ಯಾಸ್ತದ ಮುಂಚೆ ರಾತ್ರಿಯ ಊಟವನ್ನು ಸೇವಿಸಿ. ಸಂಜೆ 7 ಗಂಟೆಯ ನಂತರ ಭಾರೀ ಭೋಜನ ಸೇವಿಸಬೇಡಿ. ಬೆಳಿಗ್ಗೆ ಎದ್ದ ತಕ್ಷಣ ಮುಖ ಹಾಗೂ ಕಣ್ಣುಗಳನ್ನು ತಣ್ಣೀರಿನಿಂದ ತೊಳೆಯಿರಿ. ಪ್ರತಿದಿನ 1 ಸೇಬು ಹಣ್ಣು ಸೇವಿಸುವುದರಿಂದ ಯಾವ ರೋಗವೂ ಬರುವುದಿಲ್ಲ. ಪ್ರತಿದಿನ 1 ತುಳಸಿ ಎಲೆಯನ್ನು ಸೇವಿಸಿ. ಇದರಿಂದ ಕ್ಯಾನ್ಸರ್ ಅಂತಹ ಭಯಾನಕ ರೋಗಗಳನ್ನು ತಡೆಗಟ್ಟಬಹುದು. 1 ಗ್ಲಾಸ್ ನೀರಿಗೆ ನಿಂಬೆ ರಸ ಹಾಗೂ ಜೇನುತುಪ್ಪವನ್ನು ಸೇರಿಸಿ ಸೇವಿಸಿ. ಇದರಿಂದ ನಿಮ್ಮ ದೇಹದ ತೂಕ ಹೆಚ್ಚಾಗುವುದಿಲ್ಲ. ಪ್ರತಿದಿನ 1 ಗ್ಲಾಸ್ ಹಾಲು ಕುಡಿಯುವುದರಿಂದ ನಿಮ್ಮ ಮೂಳೆಗಳ ಸಮಸ್ಯೆಯಿಂದ ಮುಕ್ತಿ ಪಡೆಯಬಹುದು. ಪ್ರತಿದಿನ 3 ರಿಂದ 4 ಲೀಟರ್ ನೀರು ಕುಡಿಯುವುದರಿಂದ ಹೊಟ್ಟೆ ನೋವಿನ ಸಮಸ್ಯೆಯಿಂದ ಮುಕ್ತಿ ಪಡೆಯಬಹುದು. ಊಟ ಮಾಡುವಾಗ ಮಧ್ಯದಲ್ಲಿ ನೀರನ್ನು ಕುಡಿಯಬೇಡಿ. ಊಟದ ನಂತರ ಅಥವಾ ಊಟಕ್ಕಿಂತ 30 ನಿಮಿಷ ಮುಂಚೆ ಕುಡಿಯಿರಿ. ಊಟದ ನಂತರ ಸ್ವಲ್ಪ ಬೆಲ್ಲವನ್ನು ತಿಂದು 1 ಗ್ಲಾಸ್ ಬೆಚ್ಚಗಿನ ನೀರು ಕುಡಿಯಿರಿ. ಇದರಿಂದ ಜೀರ್ಣಕ್ರಿಯೆ ಸರಿಯಾಗಿ ಆಗುತ್ತದೆ ಮತ್ತು ಮಲವಿಸರ್ಜನೆ ಕೂಡ ಚೆನ್ನಾಗಿ ಆಗುತ್ತದೆ. ಧನ್ಯವಾದಗಳು.